ನೇರಲಗುಂಟೆ ಗ್ರಾಮ ಪಂಚಾಯಿತಿಗೆ ಮಂಗಳವಾರ ನಡೆದ ಅಧ್ಯಕ್ಷರ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ರುದ್ರಮುನಿ ಆಯ್ಕೆಯಾಗಿದ್ದಾರೆ. ಒಟ್ಟು 16 ಸದಸ್ಯರ ಬಲವುಳ್ಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನವು ಸಾಮಾನ್ಯ ವರ್ಗಕ್ಕೆ ಮೀಸಲಿತ್ತು. ಹಿಂದಿನ ಅಧ್ಯಕ್ಷೆ ಸುಷ್ಮಾ ಸುರೇಶ್ ನಾಯಕ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆಯನ್ನು ನಡೆಸಲಾಯಿತು. ಅಧ್ಯಕ್ಷ ಸ್ಥಾನಕ್ಕೆ ಆರ್ ಚಂದ್ರಶೇಖರ್ ಮತ್ತು ರುದ್ರಮುನಿ ಇಬ್ಬರು ನಾಮಪತ್ರವನ್ನು ಸಲ್ಲಿಸಿದ್ದರು. ಅಂತಿಮವಾಗಿ ನಡೆದ ಚುನಾವಣೆಯಲ್ಲಿ 9 ಮತಗಳನ್ನು ಪಡೆಯುವ ಮೂಲಕ ರುದ್ರಮುನಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆಯಾದರೆ ಪ್ರತಿಸ್ಪರ್ಧಿ ಚಂದ್ರಶೇಖರ್ 7 ಮತ ಪಡೆಯುವ ಮೂಲಕ ಪರಾಭವಗೊಂಡಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ತಾಲೂಕಾ ಪಂಚಾಯಿತಿ ಇಇಒ ಶಶಿಧರ್ ತಿಳಿಸಿದರು. ಇನ್ನು ಚುನಾವಣಾ ಪ್ರಕ್ರಿಯೆಯಲ್ಲಿ 16 ಜನ ಸದಸ್ಯರು ಮತದಾನದ ಹಕ್ಕು ಚಲಾಯಿಸಿದ್ದರು. ಇದೇ ಸಂದರ್ಭದಲ್ಲಿ ಮುಖಂಡರಾದ ನೇರಲಗುಂಟೆ ಸೂರನಾಯಕ, ಭೀಮನಕೆರೆ ಪಾಲಯ್ಯ, ಜಿ ತಿಪ್ಪೇಸ್ವಾಮಿ, ವರವು ಕಾಟಯ್ಯ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಒ ಗೋಪಾಲ್ ನಾಯಕ್, ನಾಗಮಣಿ, ದುರ್ಗಮ್ಮ, ತಿಪ್ಪೇಸ್ವಾಮಿ, ಚನ್ನಕೇಶವ, ಸುಷ್ಮಾ ಸುರೇಶ್ ನಾಯಕ್, ಗೌರಣ್ಣ, ಗ್ರಾಮಸ್ಥರಾದ ಕನಕ ಬ್ಯಾಂಕ್ ಚಂದ್ರಶೇಖರ್, ಮಂಜಣ್ಣ, ಕೆಬಿ ಚಂದ್ರಣ್ಣ, ಎಸ್ಆರ್ ರೇವಣ್ಣ, ಕೆ ರಾಮಣ್ಣ, ಎಸ್ ನಾಗರಾಜ್, ಎ ಮಂಜಣ್ಣ, ಪಿಡಿಒ ಕೆಎಸ್ ಜಯಣ್ಣ, ಬಿಲ್ ಕಲೆಕ್ಟರ್ ತಿಪ್ಪೇಸ್ವಾಮಿ, ನಾಯಕನಹಟ್ಟಿ ಪೊಲೀಸ್ ಠಾಣೆ ಪಿಎಸ್ಐ ದೇವರಾಜ್ ಹಾಗೂ ಸಿಬ್ಬಂದಿಗಳು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಕೆಟಿ ಓಬ್ಳೇಶ್, ನಲಗೇತನಹಟ್ಟಿ. ಇವತ್ತಿನ ದಿನ ನೇರಲಗುಂಟೆ ಗ್ರಾಮ ಪಂಚಾಯತಿನಲ್ಲಿ ತೆರವಾದಂತಹ ಅಧ್ಯಕ್ಷರ ಖಾಲಿ ಹುದ್ದೆಗೆ ಚುನಾವಣೆ ನಡೆಸೋದಕ್ಕೆ ನಮ್ಮನ್ನು ಜಿಲ್ಲಾಧಿಕಾರಿಗಳು ಗೊತ್ತುಪಡಿಸಿದ ಅಧಿಕಾರಿಯನ್ನಾಗಿ ನೇಮಿಸಿದ ಪ್ರಯುಕ್ತ ಎಲ್ಲ ಸರ್ವ ಸದಸ್ಯರಿಗೂ ಕೂಡ 7 ದಿವಸಗಳ ಮುಂಚಿತವಾಗಿ ನೋಟಿಸ್ ಜಾರಿ ಮಾಡಲಾಗಿತ್ತು. ಈ ದಿನ ಚುನಾವಣೆ ಸಭೆಯನ್ನು ನಿಗದಿಪಡಿಸಲಾಗಿತ್ತು. ಅದರಂತೆ ನಾವು ಈ ದಿನ ಸಭೆಯನ್ನು ಕರೆಯಲಾಗಿ ಆ ಸಭೆಯಲ್ಲಿ ಒಟ್ಟು 2 ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದರು. ಈ ಅಧ್ಯಕ್ಷರ ಸ್ಥಾನವು ಸಾಮಾನ್ಯ ಅಭ್ಯರ್ಥಿಗೆ ಮೀಸಲಾಗಿತ್ತು. ನಿಯಮಾನುಸಾರ ಆ 2 ಅಭ್ಯರ್ಥಿಗಳ ನಾಮಪತ್ರವನ್ನು ಪರಿಶೀಲಿಸಿದ್ವಿ. ಅವು ಕೂಡ 2 ಕೂಡ ಸಿಂಧುವಾಗಿದ್ದು, ಹಾಗಾಗಿ ಅವರಿಗೆ ಹಿಂತೆಗೆದುಕೊಳ್ಳೋದಕ್ಕೆ ಕಾಲಾವಕಾಶವನ್ನು ಕೂಡ ಕೊಟ್ವಿ. ಯಾವುದೇ ಅಭ್ಯರ್ಥಿಗಳು ನಾಮಪತ್ರವನ್ನು ವಾಪಸ್ ಪಡೆಯದ ಹಿನ್ನೆಲೆ ನಿಯಮಾನುಸಾರ ಚುನಾವಣೆಯನ್ನು ಜರುಗಿಸಿದ್ವಿ. ಚುನಾವಣೆಯಲ್ಲಿ ಒಟ್ಟು 16 ಮತಗಳು ಚಲಾವಣೆಯಾದವು. ಅದರಲ್ಲಿ 9 ಮತಗಳನ್ನು ಶ್ರೀ ರುದ್ರಮುನಿ ಉಗ್ಗಪ್ಪ ಇವರು ಪಡೆಯೋದ್ರ ಮೂಲಕ ನೇರಲಗುಂಟೆ ಗ್ರಾಮ ಪಂಚಾಯಿತಿಯ ಉಳಿದ ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ನಾವು ಘೋಷಣೆಯನ್ನು ಮಾಡಿದ್ದೀವಿ.